ಹಾಯ್ ಫ್ರೆಂಡ್ಸ್, ನಾವು ಇವತ್ತು ರುಚಿಕರವಾದ ರಾಜಸ್ಥಾನಿ ದೋಕ್ಲಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಇದೆ. ಮೊದಲಿಗೆ ನಾವು ಒಂದು ಜಲ್ಡೆ ತೊಗೊಬೇಕು. ಜಲ್ಡೆಗೆ ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟನ್ನು ಚೆನ್ನಾಗಿ ಸಾಣಿಸ್ಕೊಬೇಕು. ಸಾಣಿಸ್ಕೊಂಡು ಅದಕ್ಕೆ ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ನೀರಂಗೂ ಮಿಕ್ಸ್ ಮಾಡ್ಕೊಬಾರ್ದು, ತಿನ್ನಾಗೂ ಇರಬಾರ್ದಿದು ಹಿಟ್ಟು. ಒಂದು ಮೀಡಿಯಮಲ್ಲಿದ್ದರೆ ಸಾಕು. ನೋಡಿ ಇಷ್ಟಿದ್ರೆ ಸಾಕು. ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಹಚ್ಚಿಡ್ಕೊಬೇಕು. ಕಲಸಿಟ್ಟಿರ್ತೀವಲ್ಲ ಒಂದು 10 ನಿಮಿಷ, ಆ ಹಿಟ್ಟಿಗೆ ಒಂದು ಅರ್ಧ ಚಮಚ ಇನೋ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿರೋಂಥ ಮಿಶ್ರಣನ ಈಗ ನಾವು ಎಣ್ಣೆ ಹಚ್ಚಿಟ್ಟಿರೋ ಪಾತ್ರೆಗೆ ಡಂಪ್ ಮಾಡಬೇಕು. ಇದೆಲ್ಲ ಹಾಕಿ ಇನ್ನೊಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿರ್ತೀನಿ. ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಥರ ಏನಾರ ಇಟ್ಟಿರ್ತೀನಿ. ಅದ್ರ ಮೇಲೆ ಈ ಮಿಕ್ಸ್ ಮಾಡಿಟ್ಟಿರೋಂಥ ಹಿಟ್ಟನ್ನು ಒಂದು 1/4 ಗಂಟೆ ಬೇಯಿಸಬೇಕು. ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಈಗ ರೆಡಿಯಾಗಿದೆ. ಎಷ್ಟು ಸಾಫ್ಟಿಯಾಗಿ ಬಂದಿದೆ ಡೋಕ್ಲಾ ನೋಡಿ. ಅದನ್ನು ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು. ನಾವು ಸ್ಕ್ವೇರ್ ಬರಲಿ ಅಂತ ಆ ಶೇಪಲ್ಲಿ ಕಟ್ ಮಾಡ್ತೀನಿ. ನೋಡಿ ಸಾಫ್ಟಿಯಾಗಿ ಬಂದಿದೆ. ಈಗ ಇನ್ನೊಂದು ಬಾಣಲೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿಮೆಣಸು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಚೂರು ನೀರು ಹಾಕಬೇಕು. ಒಂದು ಅರ್ಧ ಲೋಟ ನೀರು, ಉಪ್ಪು, ಸಕ್ಕರೆ ಹಾಕಿ ಕೊತ್ತಂಬರಿ ಹಾಕಿ ಕುದಿಸ್ಬೇಕು. ಇದು ಚೆನ್ನಾಗಿ ನೀರು ಸ್ವಲ್ಪ ಡ್ರೈ ಆದಮೇಲೆ ಲೆಮನ್ ಹಾಕಿ 1 ನಿಮಿಷ ಕುದಿಸ್ಬೇಕು, ಸಾಕು. ನೋಡಿ ಈಗ ಆಗಿದೆ. ಇದನ್ನು ಈಗ ತೊಗೊಂಡು ಮಸಾಲ ತೊಗೊಂಡು ಈಗ ದೋಕ್ಲಾ ಮೇಲೆ ಅಪ್ಲೈ ಮಾಡಬೇಕು. ಎಲ್ಲ ಕಡೆ ಹಾಕಬೇಕು. ಅದು ರಸ ಎಲ್ಲ ಹೀರ್ಕೊಳುತ್ತೆ. ಅದೆಲ್ಲ ಆದರೆ ನಮ್ಮ ರುಚಿಯಾದ ರಾಜಸ್ಥಾನಿ ಸಾಫ್ಟಿ ದೋಕ್ಲಾ ರೆಡಿ.